ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಎಷ್ಟು ಶಾಂತವಾಗಿದೆ ಮನೆ ಇವತ್ತು. ಒಂದು ನರಪಿಳ್ಳೆನೂ ಇಲ್ಲ. ನಮ್ಮ ಬೇಬಿಗೆ ಕಾಲ್ ಮಾಡ್ಲಾ? ಬೇಬಿ ನಮ್ಮ ಪಾಲಿಗೆ ಎನರ್ಜಿ ಬೂಸ್ಟರ್ ಇದ್ದಾಗೆ. ಇವಳು ಇದಲ್ಲೇ ಮಲ್ಲಿ, ನನ್ನ ಎನರ್ಜಿನೆಲ್ಲ ಡ್ರೈನ್ ಮಾಡಿ ಬ್ಯಾಟ್ರಿ ಲೋ ಮಾಡಿ ಇಟ್ಬಿಡ್ತಾಳೆ. ಈ ಮಲ್ಲಿಗಿಂತ ಮುಂಚೆ ಬೇಬಿನೇ ಸಿಕ್ಕಿದ್ರು ಇಷ್ಟೊತ್ತಿಗೆ ಬೇಬಿ ಕೈ ಒಂದು ಬೇಬಿ ಕೊಟ್ಟು ಲೈಫಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಹಾಯಾಗಿರ್ಬೋದಿತ್ತು. ಯಾವಾಗಲೂ ಅರ್ಧ ರಿಂಗ್ಗೆ ಕಾಲ್ ಪಿಕ್ ಮಾಡೋ ನಮ್ಮ ಬೇಬಿ ನೆನ್ನೆ ರಾತ್ರಿಯಿಂದ ಇಷ್ಟೊಂದು ಫೋನ್ ಮಾಡ್ತಿದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ. ಮೋಸ್ಟ್ಲಿ ಸ್ನಾನಕ್ಕೆ ಹೋಗಿರ್ಬೇಕು, ಇಲ್ಲ ಅಂದರೆ ಡ್ರೆಸ್ ಚೇಂಜ್ ಮಾಡ್ತಿರ್ಬೇಕು. ಆಹಾ, ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ. ಇಂಥ ಟೈಮಲ್ಲಿ ಯಾವ ಮಾರಿ ಬೇಬಿ ಕಾಲ್ ರಿಸೀವ್ ಮಾಡಿಬಿಟ್ರೆ ಒಂದು ರೊಮ್ಯಾಂಟಿಕ್ ಕಾನ್ವರ್ಸೇಷನ್ ಶುರು ಹಚ್ಕೋಬೋದಲ್ಲ. ರಿಸೀವ್ ಮಾಡು ಬೇಬಿ. ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ? ವಾಟ್ಸ್ ರಾಂಗ್? ನಿನ್ನೆ ನೈಟಿಂದ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ವಿಷಯ ಏನೋ ಸೀರಿಯಸ್ ಆಗೇ ಇದೆ. ಏನಿರ್ಬೋದು? ರೀ, ನೀವೆಲ್ಲಿದ್ದೀರಾ? ನಮ್ಮ ಮನೆಯೆಲ್ಲ ಹುಡ್ಕೊಂಡು ಬಂದೆ. ಮನೆಯೆಲ್ಲ ಹುಡ್ಕೋದ್ಯಾ ಮಲ್ಲಿ? ಮಲ್ಲಿ ಮನುಷ್ಯನ ಎಲ್ಲಿದ್ದಾನೋ ಅಲ್ಲಿ ಹುಡುಕ್ಬೇಕು. ಇಲ್ದಿರೋ ಜಾಗದಲ್ಲಿ ಬೇಕಾಗಿರೋ ಮನುಷ್ಯನ ಹುಡ್ಕೋದ್ರೆ ಅವ್ನಿಗೆ ಸಿಗ್ತಾನೆ ಮಲ್ಲಿ. ಅರ್ಥ ಆಗ್ಲಿಲ್ಲ ಅಲ್ಲ? ಅರ್ಥ ಆಗೋದು ಬೇಡ ಬಿಡು. ಅಲ್ಲ ಮಲ್ಲಿ, ತಾತ ನೋಡಕ್ ಹೋದೆ. ಸಿಟಿ ಬಸ್ ತರ ಲೇಟಾಗಿ ಬರ್ತೀಯ ಅನ್ಕೊಂಡ್ರೆ ಎಕ್ಸ್ಪ್ರೆಸ್ ಟ್ರೈನ್ ತರ ಬೇಗ ಬಂದಿದೆಯಲ್ಲ? ಅದು ನಾನು ಊರಿಗೆ ಹೋಗುವಷ್ಟರಲ್ಲಿ ತಾತ ಹೋಗ್ಬಿಟ್ಟಿದ್ರು. ಹೋಗ್ಬಿಟ್ರಾ? ಅಯ್ಯೋ ಬಿಡ್ತೋನೆ, ಹಂಗಲ್ಲ. ಅದು ಅವರು ಪರಿಚಯದವ್ರದ್ದು ಊರಲ್ಲಿ ಜಾತ್ರೆ ಇತ್ತಂತೆ, ಅದಕ್ಕೆ ಜಾತ್ರೆಗೆ ಹೋಗವ್ರೆ. ಅಲ್ಲಿಗೆ ಹೋಗ್ತಿದ್ದಂಗೆ ವಿಷಯ ತಿಳಿತಾ ಅಲ್ಲೊಬ್ಳೇದ್ ಏನ್ ಮಾಡ್ಲಿ ಅಂತ ಬೇರ್ನೆ ಬಂದ್ಬಿಟ್ಟ. ರೀ, ಇವನ್ನಷ್ಟು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಆಫೀಸು, ಬಿಸ್ನೆಸ್, ಅದೇ ಟೆನ್ಷನ್. ಇನ್ನೇನಿರುತ್ತೆ ನಮಗೆ. ಮಲ್ಲಿ, ನೀನು ಸುಸ್ತಾಗಿರ್ತೀಯ, ಟ್ರಾವೆಲ್ ಮಾಡಿ ಫ್ರೆಶ್ ಆಗಿ ಆರಾಮಾಗಿ ರೆಸ್ಟ್ ಮಾಡು, ಆಯ್ತಾ? ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ನನಗೆಲ್ಲ ಗೊತ್ತು ರೀ, ಏನೇನೋ ಪ್ಲಾನ್ ಹಾಕಿದ್ರಿ, ಎಲ್ಲ ಕೆಳಗಾಯ್ತು ಅಂತ ಮನ್ಸಲ್ಲಿ ಕೈ ಹಿಸುಕ್ತಾ ಇದ್ದೀರಾ ಅಲ್ಲ? ಅಯ್ಯೋ ಪಾಪ, 2 ಕಡೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀರಾ. ಓ ನೋಡೋ, ಎಣ್ಣೆ ಅಂಗಟಣ ಹೋಯ್ತಾ ಇದೆ ನಾಳೆ ಸೆಡ್ಗ. ಅವನಿಗೂ ನಮಗೂ ಇನ್ನೇನೋ ಕೆಲಸ. ಆಡ ಗುರುವೆ ಸರ್ ನಮಸ್ಕಾರ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಲ್ಲ. ಏನಣ್ಣ? ನಿಮ್ಗೆ ಎಣ್ಣೆ ಗಾಡಿ ಗೊತ್ತಲ್ಲ? ಓ, ಎಣ್ಣೆ ಅಂಗಟಣ ಗೊತ್ತಣ್ಣ. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರೇನೋ ಯಾವಾಗ್ಲೂ ಸಾರಾ ಅಂಗಡಿ ಹತ್ರ ಇರ್ತಾರಂತಲ್ಲ, ಇಲ್ಲೊಂದು 5-6 ಸಾರಾ ಅಂಗಡಿ ಇದೆ ಅಂದ್ರು. ಎಲ್ಲಿರ್ತಾರೆ ಅಂತ ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗುತ್ತೆ. ಈಗ ತಾನು ಹೋಯ್ತಾವ ನೋಡೋಣ ಅಲ್ಲಿ. ಯಾರು? ಆ ಬಾಣ್ಲಿನ? ಅವನೇ ಅಣ್ಣ, ಅವನೇ. ತುಂಬಾ ಥ್ಯಾಂಕ್ಸ್ ಅಣ್ಣ. 1 ನಿಮಿಷ, ಅವನಿಗೆ ಎಣ್ಣೆ ಗಂಟೆ ಏನು ಮಾತಾಡೋಣ. ಎಣ್ಣೆ ಹಾಕುದ್ಮೇಲೆ ಹೋದ್ರೆ ಎಲ್ಲ ಮಾತಾಡ್ತಾನೆ. ಸರಿ, ಬರ್ತೀವಿ. ಅದಕ್ಕೆ ಇದೇನತ್ಗೆ ಅವನ ಬಗ್ಗೆ ಹಿಂಗೆ ಹೇಳ್ಬಿಟ್ರವ್ರು? ಕುಡಿಯೋರ್ಗೂ ಬಾಯೇ ಬಿಡಲ್ವಂತೆ. ಅಂದ್ರೆ ಅವ್ನು ಕುಡಿಯೋರ್ಗೂ ಕಾಯ್ಕೊಂಡಿರ್ಬೇಕಾ ನಾವು? ನಮ್ಮ ಹತ್ರ ಬೇರೆ ಆಪ್ಷನ್ಸು ಇಲ್ವಲ್ಲ. ಅದಕ್ಕೆ ಒಂದು ಐಡಿಯಾ. ಇವನು ವೀಕ್ನೆಸ್ ಏನು ಅಂತ ನಮಗೆ ಗೊತ್ತಾಗೋಯ್ತು. ಈಗ ಅವನ ವೀಕ್ನೆಸ್ಸೇ ನಮ್ಮ ಸ್ಟ್ರೆಂತು. ಇವನು ಕುಡಿಯೋರ್ಗೂ ನಾವ್ ಯಾಕೆ ವೆಯ್ಟ್ ಮಾಡಬೇಕು? ನಾವೇ ಬಲವಂತವಾಗಿ ಅವನು ಕುಡಿಸ್ಬಿಟ್ರೆ ಕುಡಿದ್ಬಿಡ್ತಾನೆ, ಪಟಪಟ ಅಂತ ಬಾಯ್ ಬಿಟ್ಬಿಡ್ತಾನೆ. ಗುಡ್ ಐಡಿಯಾ, ಬನ್ನಿ ಹೋಗೋಣ. ನೀವೆಲ್ಲಿಗೆ ಬರ್ತಾ ಇದ್ದೀರಾ? ಸರಿ ಅಂಗಡಿಗೆ. ಅಯ್ಯಯ್ಯೋ, ಅಂತ ಜಾಗಕ್ಕೆ ನೀವು ಬರಬಾರ್ದು. ನಿಮ್ ಜಾಯಮಾನಕ್ಕೂ ಆ ಜಾಗಕ್ಕೂ ಆಗ ಬರಲ್ಲ. ಕೆಲಸ ಮಾಡ್ತೀನಿ, ನಾನೇ ಹೋಗಿ ಚೆನ್ನಾಗಿ ಕುಡಿಸ್ತೀನಿ, ಬಾಯ್ ಬಿಡಿಸ್ತೀನಿ. ಏನ್ ಹೇಳ್ತಾನೋ ಬಂದು ನಿಮಗೆ ರಿಪೋರ್ಟ್ ಮಾಡ್ತೀನಿ. ಓಕೆನಾ? ಸರಿ, ಓಕೆ. ಹುಷಾರು. ನೀನು ಆಯ್ತಾಯ್ತು, ನೀವು ಹುಷಾರು. ಒಂದ್ ನಿಮಿಷ. ಇದೇನಪ್ಪ, ಬರ್ತಿದ್ದಂಗೆ ಎಣ್ಣೆ ಸಿಗ್ನಲ್ ತೋರಿಸ್ತಾ ಇದಾರೆ. ಅದು ನನ್ನ ಹೆಸರು ಆನಂದ್ ಅಂತ, ರಾಮನಗರದವನು. ನಿಮ್ಮ ಹತ್ರ ಪರ್ಸನಲ್ ಆಗಿ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡಕ್ಕೆ ಟೈಮ್ ಇಲ್ಲ, ಬಾಯಿ ಒಣಗ್ತೈತೆ, ಹೋಗ್ಬೇಕು. ಅಣ್ಣ, ನನಗೂ ಬಾಯಿ ಒಣಗ್ತೈತೆ, ನಿಮಗೂ ಬಾಯಿ ಒಣಗ್ತೈತೆ. ಇಬ್ರು ಬಿಟ್ಕೊಂಡ್ ಮಾತಾಡೋಣ.
ಬಾಯಿ ಒಣಗ್ತೈತೆ. ಅಣ್ಣ ನಿಮ್ ಬಗ್ಗೆ ನಾನು ಬೇಜಾನ್ ಕೇಳಿದೀನಿ. ನೀವು ನಂದ ದೀಪ ಅಂತೆ ಎಣ್ಣೆ ಹಾಕ್ದಷ್ಟು ಉರಿತಾನೇ ಇರ್ತೀರಂತೆ. ಎಲ್ರು ಎಣ್ಣೆ ಸ್ನಾನ ಮಾಡಿದ್ರೆ ನೀವು ಎಣ್ಣೆಲೇ ಸ್ನಾನ ಮಾಡ್ತೀರಂತೆ. ಎಣ್ಣೆನೇ ನಿಮ್ಮ ಪ್ರಾಣ ಅಲ್ವಾ? ಬಾಯಿ ಒಣಗ್ತಾ ಐತೆ. ಟೇಬಲ್ ಮೇಲೆ ಕೂತು ಮಾತಾಡ್ಕೊತ ಸ್ವಲ್ಪ ಹಾಕ್ತಾ ಇದ್ರೆ ಪರಿಚಯನ ಆಗತ್ತೆ, ಸಂಬಂಧ ಬೆಳೆಯುತ್ತೆ. ಅಣ್ಣ ಅಣ್ಣ ಏನಣ್ಣ ಎಂತ ಜ್ಞಾನಿ ಕಣ್ಣಣ್ಣ ನೀನು. ನೀನ್ ಆಡಿದ ಮಾತನ್ನ ಹಂಗೆ ಕಲ್ಲಲ್ಲಿ ಕಿತ್ಬೇಕಣ್ಣ. ಟೇಬಲ್ ಮೇಲೆ ಕೆತ್ತೀವಂತೆ ಬಾ. ಬಾಯಿ ಒಣಗ್ತಾ ಐತೆ. ನಂಗೂ ಒಣಗ್ತಾ ಐತೆ. ಈ ಹಾಳಾದ ಕುಡ್ಕ ಅದ್ ಯಾವ ಸಾರ ಅಂಗಡಿಲೋ ಕೂತ್ಕೊಂಡ್ ಅವನು ಅದ್ ಎಲ್ಲಿ ಕುಡಿತಾವನ ಎಲ್ಲಿ ಅಂತ ಹುಡ್ಕನ ಇವನ್ನ. ಅಯ್ಯೋ ಲೋ ಸೀನಾ, ನನ್ ಗಂಡನ್ ನೋಡ್ದೇನೋ? ನೋಡ್ದೆ, ಅಲ್ಲಿ ಯಾರ ಜೊತೆನೋ ಹೋಯ್ತಾ ಇದ್ದ. ಯಾರ ಜೊತೆಗೆ ಹೋಯ್ತಿದ್ದ? ಯಾರಿಗ್ ಗೊತ್ತು ಯಾರ ಜೊತೆನೋ ಹೋಯ್ತಿದ್ದ. ಡೈರಿ ಹತ್ರ ಅಲ್ಲಿ ಹೋಗ್ತಾ ಇದ್ದಾನೆ ನೋಡು. ಹೋಗು, ಯಾರ ಜೊತೆಗೆ ಹೋದ್ನಪ್ಪ ಇವನು? ಹುಡುಗ್ ಮತ್ತಲ್ಲಿ ಎಲ್ಲಾನು ಬಾಯಿ ಬಿಟ್ಬಿಟ್ರೆ ಇನ್ನು ನನ್ನ ಬಾಯಿಗೆ ಮಣ್ಣು ಇಕ್ಕಬೇಕಾಯ್ತದಲ್ಲಪ್ಪ. ಬೆಟ್ಟದ ರಂಗನಾಥ ತಾಡಿ, ಇವನ್ನ ಮೊದ್ಲು ಹುಡುಕ್ತೀನಿ ಹೋಗಿ. ಅಮ್ಮ, ಮಕ್ಳು ಹೇಗಿದ್ದಾರೆ? ಏನು ಮಾಡ್ತಿದ್ದಾನ ಅವನು? ತರಲೆ ನೋಡು, ಅವ್ರು ಅದು ಇದು ಕೇಳಿದ್ರು ಅಂತ ಎಲ್ಲನೂ ಕೊಡಿಸಿ ಹಾಳು ಮಾಡಿಡ್ಬೇಡ. ಆಮೇಲೆ ನಮ್ಮನೆಗೆ ಬಂದರೆ ನನಗೆ ಕಷ್ಟ ಆಗುತ್ತೆ, ಹಠ ಮಾಡ್ತಾರೆ. ಅಯ್ಯಯ್ಯೋ, ಗೌತಮ್ ಬಂದ್ಬಿಟ್ನಲ್ಲ. ಆನಂದ್ ಭೂಮಿಕಾ ಎಲ್ಲಿ ಅಂತ ಕೇಳಿದ್ರೆ ಏನಪ್ಪ ಹೇಳೋದು? ಏನಂಜಿ ಚೆನ್ನಾಗೆ ಕುಣಿತೀಯ? ಅಯ್ಯೋ ನಿಮ್ ಬಾಯಿಗೆ ಮಣ್ಣಾಕ ಬೇವರ್ಸಿ ನನ್ ಮಕ್ಳ ನಿಂತ್ಕೊಳ್ಳಿ. ನಿಮ್ ಗೋಟ್ ಬೇಗ ಹೋಗ್ ಬರ. ನಾನ್ ಕಾಲ ಕುಂಟ್ಕೊಂಡ್ ಓಡಾದ್ರೆ ಸುಮಾನ ಬಂದದಿ ಹುಕ್ಕೆ. ಓಹೋ ನಂಜಿ ಎಲ್ಲ ಸವಾರಿ ಹೊಲ್ಟಂಗದೆ. ಮಸಾನಕ್ಕೆ ಹೋಯ್ತಾ ಇವ್ನಿ. ಬಂದಿಯಾ? ನಾನ್ ಬರಕಿಲ್ಲಪ್ಪ, ನೀನೇ ಹೋಗು. ನನ್ ತುಂಬಾ ಕೆಲಸ ಇದೆ. ಮತ್ತೆ ಯಾಕೆ ಕೇಳ್ದೆ? ಮಾತಾಡ್ಸಕಿಲ್ಲ, ಮೈ ಮೇಲೆ ಬತ್ತಿಯಲ್ಲ. ಏಯ್ ಗ್ಯಾನ್ ಗೆಟ್ಟವನೆ, ನಾನ್ ಯಾಕ ನಿನ್ ಮೈ ಮೇಗ್ ಬರನೆ? ನೆಟ್ಟಗ್ ಮಾತಾಡು. ಹೋಗು, ಕೈಯೋಗ ಹೋಗಿ. ಹೋಗಿ ನಿನ್ ಮಾತಾಡ್ಸಲ್ಲ ನಾನು. ನನಗ್ ಬುದ್ಧಿ ಇಲ್ಲ. ಹೋಗು ಮತ್ತೆ ಮುಚ್ಕೊಂಡು ಬಂದು ಬಿಟ್ಟ ಇಲ್ಲಿ. ನಂಜಿ ಏನ್ರ ಅಲ್ಲಿ ಯಾರು ಪಂಕಜ ಅಂದಾರನ್ನ ಕೇಳ್ಕೊಂಡ್ ಬಂದಿದ್ರು. ನನ್ಗೇನ್ ಗೊತ್ತು, ಹಳೆ ತಲೆ ನಿಮ್ ಯಜಮಾನ್ ಇದ್ನಲ್ಲ, ಅದನ್ನ ಅವ್ರನ್ನೇ ಕೇಳು ಅಂತ ಹೇಳಿ ಕಳಿಸ್ತೇ ನಾನು. ಯಾರಾದ್ರೂ ಮನೆ ಹತ್ರ ಬಂದಿದ್ರಾ? ಯಾರು ಕೇಳ್ಕೊ ಬಂದಿದ್ದವ್ರು? ಎಲ್ಲಿಂದಂತೆ ಬಂದದ್ದವ್ರು? ಅದ್ ನನಗ್ ಗೊತ್ತಿಲ್ಲ, ಯಾರೋ ಹೊಸಬ್ರು. ಎಷ್ಟ್ ಜನ ಇದ್ರು? ಗಂಡಸ್ರು ಹೆಂಗಸ್ರು? ಇಬ್ರು ಬಂದಿದ್ರು, ಒಬ್ಬ ಗಣಸು ಒಂದ್ ಹೆಂಗಸು. ಯಾರು ಏನು ಎತ್ತ ಯಾತಕ್ ಬಂದಿವ್ರಿ ಅಂತ ಕೇಳಲಿಲ್ವಾ ನೀನು? ನಾನೇ ಯಾಕೆ ಕೇಳಿ? ನಿನ್ ಗಂಡನ್ ಕೇಳಿದ್ದ ನಾನು ಹೇಳಿ ಕೈ ತೊಳ್ಕೊಂಡೆ. ಹೇಳ್ಬಿಟ್ಟ ತಾನೆ. ಹೋಗು ಹೋಲ. ಅಯ್ಯ ಹೋಗ ಮುದೇವಿ, ಹೋಗಿ ಸಾಯ ಹೋಗಿ. ಒಳ್ಳೇದು ಕೆಟ್ಟದ್ದು ಬೈತಿದ್ದು.